ಡೆಲ್ಲಿ ಹೋಗಿರ್ತಕ್ಕಂಥದ್ದು ಎಲ್ಲ ಸಚಿವರುಗಳಿಗೆ ಕರೆಸಿ ನಮಗೇನು ಇನ್ಚಾರ್ಜ್ ಇದೆ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು. ಅದ್ರ ಜೊತೆಗೆ ಅಲ್ಲಿ ಯಾವ ರೀತಿ ಬೂತ್ ಲೆವೆಲ್ ಹೆಂಗೆ ಕೆಲಸ ಮಾಡಬೇಕು ಹೆಂಗಿಲ್ಲ ಅಂತ ಹೇಳಿ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೋಆರ್ಡಿನೇಷನ್ ಇರಬೇಕು, ಡಿಸ್ಟಿಕ್ಕಿಗೆ ಸ್ಟೇಟ್ಗೆ ಸೆಂಟ್ರಲ್ ಕೋಆರ್ಡಿನೇಷನ್ ಇರಬೇಕು, BLA ಯಾವ ರೀತಿ ಇರಬೇಕು, ಮಂಡಲ್ ಯಾವ ರೀತಿ ಇರಬೇಕು, ಯಾವ ಥರ ನಾವು ವೋಟರ್ ಲಿಸ್ಟ್ ರೆಡಿ ಮಾಡಬೇಕು, ವೋಟರ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡಬೇಕಂತ ಹೇಳಿ ನಮಗೆಲ್ಲ ಸಲಹೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು, ಯಾವುದೇ ರೀತಿಯಾದಂಥ ಕಾಂಟ್ರವರ್ಸಿಗಳು ಮಾತನಾಡಬಾರಂತ ಒಂದು ತಾಕೀತು ಮಾಡಿ ಕಳಿಸಿದ್ದಾರೆ. ಜನರಲ್ ಆಗಿ ಅದೆಲ್ಲ ಪಾರ್ಟಿಗೆ ಬಿಟ್ಬಿಟ್ಟಿದ್ದೀವಿ. ಇನ್ನು ಮುಂದಗಡೆ ಈ ವಿಷಯದಲ್ಲಿ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ, ಹೈಕಮಾಂಡೇ ಮಾತಾಡುತ್ತೆ. ಮಾಡ್ಬೋದು. ಈಗ ಕಾರ್ಯಕರ್ತರಿಗೆ MLAಗಳಿಗೆ ಕೊಡಬೇಕಂತೇಳಿ ಪಕ್ಷ ತೀರ್ಮಾನ ಮಾಡಿದೆ, ಸೊ ಹೈಕಮಾಂಡ್ ತೀರ್ಮಾನ ಮಾಡಿದೆ ಸರ್. ಬಿಫೋರ್ ಎಲೆಕ್ಷನ್ ವೀಕ್ 10 ಡೇಸ್ ಆಗ್ಬೋದು ಅಂತ ನನ್ನ ಮಾಹಿತಿ ಇರತಕ್ಕಂಥದ್ದು. ಇದು ನಿಮಗೆ ಗೊತ್ತಿರ್ತಲ್ಲ, ಇದು ಎದ್ರ ಸಂಬಂಧ ಅಂತ. ಈಗ ನೋಡಿ, ನಾವು ಹೇಳಿ ಸುಸ್ತಾಗ್ಬಿಟ್ಟಿದ್ದೀವಿ. ಈಗ ಇದೆಲ್ಲ ಈಗ ತಾರೆ ಪಾಪ ಸ್ನೇಹಿತರು ಬಂದು ನಮಗೆ ಆಹ್ವಾನ ಮಾಡುವುದ್ರ ಬರ್ರಿ ಅಂತೇಳಿ ಇಷ್ಟು ವರ್ಷ ಇರಲಿಲ್ಲ. ಆಮೇಲೆ ಇನ್ನೊಂದು, ನೀವು ಇತಿಹಾಸ ತೆಗೆದು ನೋಡಿದ್ರೆ RSS ನೋಡಿದ ಅಜೆಂಡಾ ಹೋಗ್ಲೂ ರಾಮ ಮಂದಿರ ಇರಲಿಲ್ಲ. RSS ಪ್ರಾರಂಭ ಆಗಿದ್ದೆ ಯಾವಾಗ? 100 ವರ್ಷ ಮೇಲೆ ಆಯಿತು. ಆ ರಾಮ ಮಂದಿರ ಸಿರು ಆ ಪೊಲಿಟಿಕಲೈಸ್ ಆಯ್ತು ಲಾಸ್ಟ್ 30 ಇಯರ್ಸ್ ಹಿಂದೆ ಬರೋದು ಮುಂಚೆ. ಮೊದಲಿಂದ ವಿಶ್ವ ಹಿಂದೂ ಪರಿಷತ್ ಆಗಿರಲಿ, RSS ಆಗಿರಲಿ, ಅಜೆಂಡಾನೇ ಇರಲಿಲ್ಲ ಅದು. ಸೊ ಇದು ಲಾಸ್ಟ್ 30 ವರ್ಷ ಹಿಂದಗಡೆ ಏನು ಈ ಬಾಬರಿ ಮಸ್ಜಿದ್ ಗಲಾಟೆ ಆಯಿತು, ಅವಾಗಿಂದ ರಾಮ ಮಂದಿರ ಪ್ರಾರಂಭ ಆಗಿರ್ತಕ್ಕಂಥ ಎಲ್ಲರಿಗೂ ಗೊತ್ತಾಯಿತು. ಇದು ಚುನಾವಣೆ ಬಂದಾಗ ರಾಮ ಮಂದಿರ ಬರ್ತದೆ, ಅದಾದ್ಮೇಲೆ ಮತ್ತೆ ರಾಮ ಮಂದಿರ ಕ್ಲೋಸ್ ಆಗುತ್ತೆ. ಇವತ್ತು ಸುಮ್ಮನೆ ನನ್ನ ಅಂದ್ಕೊಂಡು ಇವತ್ತು ಮಾಧ್ಯಮದಾಗ ಎಷ್ಟು ನಿಮ್ಮ ಪ್ರೆಸೆನ್ಸ್ ಇದೆ ರಾಮ ಮಂದಿರದ್ದು, ಚುನಾವಣೆ ಆದ್ಮೇಲೆ ನೀವು ತೋರ್ಸಂಗಿಲ್ಲ, ರಾಮ ಮಂದಿರ ನೀವು ತೋರ್ಸಂಗಿಲ್ಲ, ನಮಗೆ ಗೊತ್ತೈತದು. ಇವತ್ತು ರಾಮ ಮಂದಿರ ನೀವು 24 ತಾಸು ತೋರಿಸೋದು, ನಮ್ಮನ್ನು ಪ್ರಶ್ನೆ ಕೇಳೋದು, ಚುನಾವಣೆ ಚುನಾವಣೆ ನೀವು ಕೇಳೋದಿಲ್ಲ. ಇವತ್ತೇನು ನಮ್ಮ ಸ್ನೇಹಿತರು ಬಂದು ನಮಗೆ ಇವತ್ತು ಆಹ್ವಾನ ಮಾಡಿದರೆ ಇವರು ಮರ್ತು ಬಿಡ್ತಾರೆ, ಇವರು ಹೋಗೋದಿಲ್ಲ. ಇದು ಒಂದು ಚುನಾವಣೆ ಗಿಮ್ಮಿಕ್ಕಿಗೆ ಏನು ಅಧಿಕಾರ ಬರಬೇಕು. ನನಗೆ ಕನಸ್ನಾಗ ನನಗೆ ನಿನ್ನೆ ರಾಮ ಬಂದಿದ್ರು, ರಾಮ ಬಂದು ನನಗೆ ಕನಸ್ನಾಗ ಹೇಳಿದ್ರು, BJPಯವ್ರಿಗೆ ಹೇಳಿ ಇದು ರಾಜಕೀಯವಾಗಿ ಉಪಯೋಗಿಸ್ಕೋಬಾರ್ದು, ನಾನು ಎಲ್ಲರಿಗೂ ದೇವರಾಗಿದ್ದೀನಿ. ಅಲ್ಲಲ್ಲ, ನನಗೆ ಬಂದಿರತಕ್ಕಂಥ ಯಾಕೆ ಹೇಳ್ತೀವಿ ಅಂತಂದ್ರೆ ಇದೆಲ್ಲೋ ಒಂದು ಜಾಗ ನಿಂದಿರ್ಸ್ಬೇಕಲ್ರಿ. ಇದು ಪ್ರತಿ ಟೈಮ್ ಎಲೆಕ್ಷನ್ ಬಂದಾಗ ಇದು ಬಿಟ್ರೆ ಇನ್ನೇನಿದೆ ಹೇಳ್ರಿ. ಎಲೆಕ್ಷನ್ಗಳು ಬಂದಾಗ ಈ ಕತೆ ಬಿಟ್ರೆ ಈಗ ಹಿಂದಿನ ವರ್ಷ ಹಾಕಿರಲಿಲ್ಲ ಕತೆ. ಅದು 9 ವರ್ಷ ಬರೀ ಯಾವಾಗಲೂ ಚುನಾವಣೆ ಬರ್ತದೆ. ಲಾಸ್ಟ್ ಟೈಮ್ ಪುಲ್ವಾಮಾ ತಂದ್ರು, ಈ ಟೈಮ್ ಮತ್ತೆ ರಾಮ ಮಂದಿರ ತಂದ್ರು, ಹಿಂದುತ್ವ ತರ್ತಾರೆ. ಇದು ಬಿಟ್ಟರೆ ಬೇರೆ ಏನಿದೆಯಾ ಕಳೆದ 10 ವರ್ಷದಿಂದ ಈ ದೇಶದಲ್ಲಿ ಏನೇ ನಡೀತಾ ಇದೆ ಅಂತ ತಾವು ಕೂಡ ಕೇಳಬೇಕು. ಯಾಕಂದ್ರೆ ನಮಗೆ ಸುಸ್ತಾಗ್ಬಿಡುತ್ತೆ, ಯಾಕಂದ್ರೆ ನಮ್ದು ರೀಚ್ ಇಲ್ಲ. ಏನೇ ರೀಚ್ ಮಾಡಬೇಕು, ಜನರು ಕರೆಕ್ಟಾಗಿ ಕೇಳಬೇಕು ಹೇಳ್ಬೇಕಂದ್ರೆ ನಿಮ್ಲಿಂದನೇ ಸಾಧ್ಯ. ಅದು ದಯಮಾಡಿ ನಮ್ಮನ್ನು ಸ್ವಲ್ಪ ಉಳಿಸ್ರಿ ಅಂತ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊಳ್ತೀವಿ. ಕನಸ್ನಾಗ ಇದು ಹೇಳಿರ್ತಕ್ಕಂಥ ಇಂಥದ್ದು ನಾನು ರಾಮರಾಜ್ಯ ಕಟ್ಟಿರಲಿಲ್ಲ, ನಾನು ರಾಮ ಆಗಿದ್ರೆ ಎಲ್ಲ ಜನಾಂಗದಾಗ ರಾಮ ಇದಾರ. ಮುಸ್ಲಿಮರು ರಾಮನ ಪೂಜೆ ಮಾಡ್ಬೋದು, ಎಲ್ಲ ಸಮಾಜದವ್ರು ಮಾಡ್ಬೋದು, ಆಮೇಲೆ ಹಲವಾರು ದೇವರುಗಳಿದ್ದಾರೆ. ಸೊ ಇದು ಕೇವಲ ಒಂದು ರಾಜಕೀಯಕ್ಕೆ ಅನುಕೂಲ ಆಗುತ್ತೆ, ಲಾಭ ಪಡಿತೆ ಅಂತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಮತ್ತೆ ಇನ್ನೇನು ಮಾಡ್ಬೇಕು, ಈಗ ಚುನಾವಣೆ ಮುಗಿಯವರೆಗೆ ಇದೇ ಇರ್ತದೆ.